ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದಾಗಿನಿಂದ ಅವರೇನು ಅಂದರೆ ಯಾವಾಗಲೂ ನಾನು ಒಳ್ಳೆಯ ಚಿಂತನೆಗಳು ಮಾಡ್ತೀನಿ ಮತ್ತು ನಾನು ಒಳ್ಳೆಯ ಕೆಲಸಗಳು ಮಾಡ್ತೀನಿ, ಆಮೇಲೆ ನನಗೇನಾರು ಆರ್ಥಿಕವಾಗಿ ಏನಾದರೂ ಸಬಲನಾಗಿದ್ದರೆ ಯಾರಿಗಾರು ಮಾಡ್ತೀನಿ, ಇಲ್ಲ ಅಂದರೆ ನಾನು ಯಾರಿಗೂ ತೊಂದರೆ ಮಾಡೋದಿಲ್ಲ. ಎರಡನೇದಾಗಿ ಪ್ರತಿಯೊಬ್ಬ ವ್ಯಕ್ತಿಯು ಸಾಹಿತ್ಯದಲ್ಲಿ ಅವನ್ನ ತೊಡಗಿಸ್ಕೋಬೇಕು. ಯಾತಕ್ಕೆ ತೊಡಗಿಸ್ಕೋಬೇಕು ಅಂದರೆ ಸಾಹಿತ್ಯದಲ್ಲಿ ಏನಿದೆ ಅಂತ ಕೇಳ್ತಾರೆ. ನಾನು ಸಾಹಿತ್ಯದಲ್ಲಿ ಏನಿಲ್ಲ ಹೇಳಪ್ಪ ಅಂತೀನಿ ನಾನು. ಈಗ ನೀವು ಬಂದಿದ್ದು ಸಾಹಿತ್ಯಕ್ಕೋಸ್ಕರ ತಾನೆ. ಹೌದು. ಸಾಹಿತ್ಯದಲ್ಲಿ ಏನಿಲ್ಲ ಹೇಳಪ್ಪ, ನೀನು ಸಾಹಿತ್ಯದಲ್ಲಿ ತೊಡಗಿಸ್ಕೊ, ಈ ಪ್ರಪಂಚದಲ್ಲಿ ಏನೇನಿದೆ ಎಲ್ಲ ನಿಂಗೆ ಸಿಕ್ಕತ್ತೆ ಅಂತ ಹೇಳ್ತೀನಿ ನಾನು. ಸಾಹಿತ್ಯಕ್ಕೆ ಅಷ್ಟು ದೊಡ್ಡ ಶಕ್ತಿ ಇದೆ. ಹೌದು. ಕತ್ತಿಗಿಂತ ಲೇಖನಿ ದೊಡ್ಡದು.